ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀವು ವಿಜಯಶ್ರೀ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ನಾನು ಇವತ್ತು ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಮ್ಮ ಊರಿನಲ್ಲಿ ಗೌರಮ್ಮನ ಕೂರಿಸಿದ್ದಾರೆ ಅಲ್ವಾ, ಅಲ್ಲಿ ಇವತ್ತು ಅನ್ನ ಸಂತರ್ಪಣೆ ಇದೆ. ಹಾಗಾಗಿ ಇವತ್ತು ನೈಟು ನಾನು, ಅಪ್ಪ, ಅಮ್ಮ, ಜಶ್ವಿ 4 ಜನನೂ ಹೊರಡ್ತಾ ಇದ್ದೀವಿ. ಇತ್ತಿಗೆ ಆಫೀಸ್ ಇದರಿಂದ ಅವನು ಕೂಡ ಬರಲಿಕ್ಕಾಗಲಿಲ್ಲ ಪಾಪ ಈ ಸಾರಿ. ಆ್ಯಂಡ್ ಸುದಿ ಕೂಡ ಊರಿಗೆ ಹೋದರು. ಜಶ್ವಿ ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಆಟ ಆಡ್ಕೊಂಡು ರೆಡಿ ಆದಳು. ಸೊ ಫೈನಲ್ ಬಂದ್ವಿ. ಇದು ನಮ್ಮೂರ ಎಂಟ್ರೆನ್ಸು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂತಲೇ ಹೇಳ್ಬೋದು. ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು. ಈ ಬಾರಿ ಕಾಯೋ ಬಿಟ್ಟು ಮಾಡಿಸಿದ್ರು ಸ್ವೀಟ್ಗೆ. ಪ್ರತಿ ಸಾರಿನೂ ಬೂಂದಿ ಮಾಡಿಸ್ತಾಯಿದ್ರು, ಈ ಸಲ ಈ ಥರ ಮಾಡಿದ್ದಾರೆ. ಆ್ಯಂಡ್ ನಮ್ಮೂರಲ್ಲಿ ಈ ಥರ ಯಾವುದೇ ಒಂದು ಫಂಕ್ಷನ್ ಆದರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಊಟದಿಂದ ಹಿಡ್ದು ಡೆಕೋರೇಷನ್ವರೆಗೂ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ನೀವೇ ನೋಡ್ತಾ ಇರ್ಬೋದು ಗೌರಿ ಹಬ್ಬದ ದಿನ ಯಾವ ರೀತಿ ಇತ್ತು ಗೌರಮ್ಮನ ಗುಡಿ. ಆ್ಯಂಡ್ ಇವತ್ತು ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನೀವೇ ಹೇಳಿ. ಆ್ಯಂಡ್ ಇವತ್ತು ಕೂಡ ಒಂದು ಫಂಕ್ಷನ್ ಕೂಡ ಇಟ್ಕೊಂಡಿದ್ರು, ಹರಿಕತೆ ಮಾಡಿಸ್ತಿದ್ರು. ಸೊ ನಾವು ಕೂಡ ಚಿಕ್ಕವರಿದ್ದಾಗಿಂದನೂ ಇದೇ ಥರ ಎಲ್ಲನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಹಾಗೆ ಈ ಸಾರಿ ಜಶ್ವಿ ಕೂಡ ಅದನ್ನು ಎಂಜಾಯ್ ಮಾಡ್ತಿದ್ದಾಳೆ. ಅವಳದನ್ನು ನೋಡ್ತಾನೆ ನಾನು ಬರಲ್ಲ, ಇಲ್ಲೇ ಇರೋಣ ಅಂತ ಇದ್ಲು. ನಾವು ಬೇರೆ KR ನಗರದಲ್ಲಿ ಇರೋದ್ರಿಂದ ಬೇಗ ಹೋಗೋಣ ಅಂತಲೇ ಅನಿಸ್ತು. ಹಾಗೆ ಅವಳು ಸ್ವಲ್ಪ ಅವ್ರ ಅಣ್ಣನ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ಲು. ಮೀನ್ಸ್ ಪಕ್ಕದ ಮನೆ ಹುಡುಗ ಮನ್ವಿತ್ ಅಂತ. ಸೊ ಅವನ ಜೊತೆ ಟೈಮ್ ಪಾಸ್ ಮಾಡ್ತಾಯಿದ್ರು. ಇಲ್ಲಿ ನಾನು, ಅಮ್ಮ, ಜಶ್ವಿ 3 ಜನನ ಕೂತ್ಕೊಂಡು ಫಂಕ್ಷನ್ ನೋಡ್ತಾ ಇದ್ವಿ. ಸೊ ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ಪಟಾಕಿ ಹೊಡೆದ್ರು. ನಮ್ಮ ಜಶ್ವಿಗಂತೂ ಈ ಥರ ಶಾರ್ಟ್ಸ್ ಅಂದರೆ ತುಂಬ ಇಷ್ಟ. ಅವಳು ತುಂಬ ಎಂಜಾಯ್ ಮಾಡ್ತಾ ಕೂತಿದ್ಲು. ಆ್ಯಂಡ್ ಹಾಗೆ ಹರಿಕತೆ ಮಾತ್ರ ತುಂಬ ಚೆನ್ನಾಗಿತ್ತು. ನಮಗೆ ಕೇಳಬೇಕು ಅಂತ ಆಸೆ ಇತ್ತು, ಆದರೆ ಏನು ಮಾಡೋದು, ನಾವು KR ನಗರದಲ್ಲಿರೋದ್ರಿಂದ ಏನು ಕೇಳಲಿಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಕೇಳಿಕೊಂಡು ಮನೆಗೆ ಹೊರಟ್ವಿ. ಏಕೆಂದರೆ ನಾಳೆ ಮತ್ತೆ ಬರಬೇಕಲ್ವ, ಗೌರಿ ವಿಸರ್ಜನೆ ಇದೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿದೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ನಮ್ಮೂರಲ್ಲಿ ಸ್ವರ್ಣ ಗೌರಿನ ವಿಸರ್ಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಊರಿಗೆ ಬಂದಿದ್ವಿ. ಏನಕ್ಕಪ್ಪ ಇಷ್ಟು ನಗು ಅಂದರೆ ನನ್ನ ಮಗಳು ಮುಖ ನೋಡಿ, ತೋರಿಸಿ ಮಗಳು. ಅಲ್ಲಿ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲರೂ ಸೇರಿ ಅವಳಿಗೆ ಬಣ್ಣ ಹಾಕ್ಬಿಟ್ಟಿದ್ದಾರೆ. ಬಿಕಾಸ್ ಅವನು ಇಲ್ಲ ಅಲ್ವಾ ಈ ಏರಿಯಾ, ಹಾಗಾಗಿ ಅವನ ಬದಲು ನಿನಗೆ ಹಾಕೋಣ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಹಾಕ್ಸ್ಬಿಟ್ಟಿದ್ದಾಳೆ. ಇಲ್ಲಿ ಇದೆಲ್ಲ ನನ್ನ ಮಗಳಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ನೋಡಿ. ಬಟ್ ಇದೇ ಫಸ್ಟ್ ಟೈಮು ಅವಳಿಗೆ ಈ ಥರ ಬಣ್ಣ ಹಾಕಿರೋದು ಫೇಸ್ಗೆ. ನಂಗೆ ಭಯ ಆಗ್ತಾಯಿದೆ, ಎಲ್ಲಿ ಅಲರ್ಜಿ ಆಗಿಬಿಡುತ್ತೋ ಅಂತ. ಚಿನ್ನಮ್ಮ, ಯಾರು ಹಾಕಿದ್ದು? ನನ್ನ ಡ್ರೆಸ್ಗೂ ಮಾಡಿದ್ರಿ ನೀವು? ಯಾರು ಹಾಕಿದ್ದು ಬಣ್ಣ ಹೇಳಿ? ಯಾರು ಹಾಕಿದ್ದು? ಮಾವಂದಿರು ಹಾಕ್ಬಿಟ್ರಾ? ಪಪ್ಪಂಗೆ ಹೇಳಣ್ವಾ, ಏನಂತ ಹೇಳಣ್ಣ ಬಣ್ಣ ಹಾಕಿದ್ರು ಅಂತ? ಸರಿ, ನಾನು ಅಲ್ಲಿ ಮತ್ತೆ ಸಿಗ್ತೇನೆ ಗೌರಿನ ವಿಸರ್ಜನೆ ಮಾಡಬೇಕಾದ್ರೆ. ನಮ್ಮೂರಲ್ಲಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯೇ ಮಾಡೋದು. ಸೊ ಅಲ್ಲಿ ಸಿಗ್ತೀನಿ, ಬನ್ನಿ. ಜಶ್ವಿ ಅಂತೂ ಮುಖನ ಕ್ಲೀನ್ ಮಾಡ್ಕೊಳ್ಳಿಕ್ಕೇ ಬಿಡ್ತಾ ಇರಲಿಲ್ಲ. ಅವಳಿಗೆ ಇಷ್ಟ ಆಗೈತೋ ಅಥವಾ ಏನೋ ಅನ್ಸೈತೆ ಇರಬೇಕು. ಬಟ್ ಬನ್ನಿ ವಾಶ್ ಮಾಡ್ತೀನಿ ಅಂದರು. ಬೇಡಿ, ಹಿಂಗೆ ಇರ್ತೀನಿ ಅಂತ ಹೇಳ್ತಾಯಿದ್ಲು. ನಾನೇ ಕೆಮಿಕಲ್ ಅಲ್ವಾ ಅಂತ ಅಂದ್ಬಿಟ್ಟು ವಾಶ್ ಮಾಡಿದ್ವಿ. ಅಷ್ಟರಲ್ಲಿ ಟೈಮ್ ಆಯಿತು. ಹಾಗೆ ಗೌರಿ ವಿಸರ್ಜನೆಗೂ ಕೂಡ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಇವರು ಅನು ಅಂತ, ಆ್ಯಂಡ್ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಅನು ವಿಜಯ್ ವ್ಲಾಗ್ಸ್ ಅಂತ. ಇವರು ತುಂಬ ಚೆನ್ನಾಗಿ ವ್ಲಾಗ್ ಮಾಡ್ತಾರೆ. ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಪ್ಲೀಸ್ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಾಗೆ ಸಪೋರ್ಟ್ ಮಾಡಿ. ಇದು ನಮ್ಮ ಊರಿನ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಮೈಸೂರಿಂದ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಎಂಟ್ರೆನ್ಸಲ್ಲೇ ಒಂದು ಟೆಂಪಲ್ ಕೂಡ ಸಿಗುತ್ತೆ. ನಮ್ಮ ಊರಿನ ಯಾವುದೇ ಒಂದು ಎಂಟ್ರೆನ್ಸ್ ತಗೊಂಡ್ರೂ ನಮಗೆ ಅರಳಿ ಮರನೇ ಇರುತ್ತೆ. ಅದು ನಮ್ಮ ಊರಿನ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು, ಅಥವಾ ಒಂದು ಐಡೆಂಟಿಟಿ ಅಂತಲೇ ಹೇಳ್ಬೋದು.
ಸೊ ಈ ಬಾರಿ ಕಾಲುವೆ ನೀರು ತುಂಬ ಜಾಸ್ತಿ ಬಂದಿದೆ. ಲಾಸ್ಟ್ ಟೈಮ್ ಇಷ್ಟು ಇರಲಿಲ್ಲ. ನಾವು ಬೇಗನೆ ಬಂದು ಕೂತ್ಕೊಂಡ್ವಿ. ಗೌರಿ ವಿಸರ್ಜನೆ 5:15ಗೆ ಅಂತ ಟೈಮ್ ಕೊಟ್ಟಿದ್ರಂತೆ. ಬಟ್ ತುಂಬ ಲೇಟ್ ಆಗಿರೋದ್ರಿಂದ 7:15ಗೆ ಟೈಮ್ನ ಪೋಸ್ಟ್‌ಪೋನ್ ಮಾಡಿಕೊಂಡ್ರು. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಬಂದ್ವಿ. ಜಶ್ವಿಗೂ ತುಂಬ ಆಸೆ ಇತ್ತು. ಬಟ್ ಅವ್ರ ಪಪ್ಪ ಬಂದರು ಅಂತ ಅಂದ್ಬಿಟ್ಟು ಊರಿಗೆ ಹೋದ್ನು. ಅವ್ರ ಪಪ್ಪ ಬಾ ನಾನು ಕರ್ಕೊಂಡು ಹೋಗ್ತೀನಿ, ನಾಳೆ ಬರುವೆ, ಅಲ್ಲಿ ಪಾಪು ಇದೆ ಅಂತೆಲ್ಲ ಹೇಳಿ ಕರ್ಕೊಂಡೋಗಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಜಶ್ವಿಗೂ ತೋರಿಸ್ಬೇಕು ಇದೆಲ್ಲ ಅಂತ. ಅವಳು ಆ್ಯಕ್ಚುಲಿ ನೋಡಿದ್ದಾಳೆ. ಬಟ್ ಸ್ವಲ್ಪ ಪಾಪು ಇಲ್ಲಲ್ವಾ, ಆವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇವಾಗ ನೋಡಿದ್ರೆ ಅವಳಿಗೂ ಅನಿಸ್ತಾ ಇತ್ತು. ಸೊ ಹಾಗಾಗಿ ನನಗೂ ತುಂಬ ಇಷ್ಟ ಆಯಿತು. ಏನು ಮಾಡೋದು, ಅವ್ರ ಪಪ್ಪ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಆ್ಯಂಡ್ ಅವಳು ಕೂಡ ಇಲ್ಲೂ ನೋಡಬೇಕು ಮತ್ತು ಊರಿಗೆ ಹೋಗಬೇಕು ಅಂತ ಹೇಳಿದ್ಲಲ್ವ, ಹಾಗಾಗಿ ಊರಿಗೆ ಕಳಿಸ್ದೆ. ಸೊ ಲಾಸ್ಟ್ ಇಯರ್ ಯಾವ ರೀತಿ ಎಂಜಾಯ್ ಮಾಡಿದ್ಲು ಅನ್ನೋದನ್ನ ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಸೊ ಹಂಗೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಆಗಲೇ ಸಂಜೆ ಆಗೋಯಿತು. ಅಲ್ಲಿ ಲೈಟ್ ಕೂಡ ಇರಲಿಲ್ಲ. ಆ್ಯಂಡ್ ಮೊಬೈಲ್ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಾರಿಟಿ ಸಿಕ್ಕಿದೆ ಅಷ್ಟನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದೇವ್ರನ್ನ ಆಗಲೇ ತಂದು ಕಾಲು ಕೂರಿಸಿದ್ದಾರೆ, ಪೂಜೆ ಕೂಡ ಮಾಡ್ತಿದ್ದಾರೆ. ನಾನು ನೋಡಿರೋದ್ರಲ್ಲಿ ಇದು ಫಸ್ಟ್ ಟೈಮ್ ಇಷ್ಟೊಂದು ಲೇಟಾಗಿ ಗೌರಿ ವಿಸರ್ಜನೆ ಮಾಡ್ತಾ ಇರೋದು. ಇಲ್ಲಾಂದರೆ ಯೂಶಲಿ 5, 6 ಅಥವಾ ಮಾರ್ನಿಂಗ್ 11, 12 ಆ ಥರ ಆಗ್ತಾಯಿತ್ತು. ಬಟ್ ಇದು ಫಸ್ಟ್ ಟೈಮು ಈ ಥರ ಲೇಟಾಗಿ ಮಾಡ್ತಾ ಇರೋದು. ಆ್ಯಂಡ್ ನಮ್ಮೂರಲ್ಲಿ ಗೌರಮ್ಮ ಅಳುತ್ತಂತೆ, ಅಂದರೆ ತವ್ರ ಮನೆಗೆ ಹೋಗ್ಬೇಕಲ್ಲ ಅನ್ನೋ ಒಂದು ಇದಕ್ಕೆ ಅಳುತ್ತಂತೆ. ಮತ್ತು ಅದು ನನಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ, ಸ್ವಲ್ಪ ಹನಿ ಆದರೂ ಬರುತ್ತೆ, ಮಳೆ ಜೋರಾಗಿ ಅಥವಾ ಸೋನೆ ಆದರೂ ಇರ್ಬೋದು. ಸೊ ಆ ರೀತಿ ಬರುತ್ತೆ, ಅದೊಂದು ಪ್ರತೀತಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ನಾವು ಕೂಡ ತುಂಬ ಅಬ್ಸರ್ವ್ ಮಾಡಿದ್ದೀವಿ. ಈ ಬಾರಿ ಕೂಡ ಅದೇ ಥರ ಇತ್ತು. ಸ್ವಲ್ಪ ಹನಿ ಕೂಡ ಬಂತು, ಮಳೆ ಹನಿ. ಅದನ್ನು ನಾವೇನು ಮಾಡ್ಕೊಳ್ಳೋದಂದ್ರೆ ನಮ್ಮ ಗೌರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ತವ್ರ ಮನೆಗೆ ಅಂತ ಹೇಳ್ಬೋದು. ಬಟ್ ನಮ್ಮದು ತುಂಬ ಬೇಜಾರಾಯಿತು. ಗೌರಿ ಕೂರಿಸ್ಬೇಕಾದ್ರೆ ಎಲ್ಲರೂ ಎಷ್ಟು ಖುಷಿಯಿಂದ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡಂತೂ ಬಿಡ್ತಾರೆ. ಸೊ ನೀವೀಗ ನೋಡ್ತಾ ಇರ್ಬೋದು, ಗೌರಮ್ಮನ ಟ್ರ್ಯಾಕ್ಟ್ರಿಂದ ತಂದು ಕಾಲುವೆ ಹತ್ರ ಕೂರಿಸ್ತಾ ಇದ್ದಾರೆ. ಟ್ರ್ಯಾಕ್ಟ್ರನ್ನಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಸೊ ಈ ಬಾರಿ ನನಗೆ ಅದೇನು ನೋಡಲಿಕ್ಕೆ ಆಗಲಿಲ್ಲ, ನಾವು KR ನಗರದಲ್ಲಿ ಇರೋದ್ರಿಂದ. ಸೊ ನೆಕ್ಸ್ಟ್ ವರ್ಷ ಮಾತ್ರ ಪಕ್ಕ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಒಂದು ಹಬ್ಬ ಮಾಡ್ತಾರಲ್ಲ ಅದೇ ರೀತಿ ನಮ್ಮ ಊರಲ್ಲಿ ಇದೊಂದು ಗೌರಿ ವಿಸರ್ಜನೆನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಾನು ನೋಡಿರೋ ಹಾಗೆ ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿ ಈ ಥರ ಸೆಲೆಬ್ರೇಷನ್ ಮಾಡಿಕೊಂಡು ಮಾಡೋದಂತೂ ಇಲ್ಲ. ಅಂದರೆ ಗಣಪತಿಗೆ ಮಾಡ್ತಾರೆ, ಬಟ್ ಗೌರಮ್ಮಂಗೆ ಈ ಥರ ಏನೂ ಮಾಡಲ್ಲ. ಸೊ ಅಲ್ಲಿ ಗೌರಮ್ಮನ ಕೂರಿಸಾದ್ಮೇಲೆ ಪುರೋಹಿತರು ಇರ್ತಾರಲ್ವ, ಸೊ ಅವರು ಮತ್ತು ಮುತ್ತೈದೆಯರೆಲ್ಲ ಪೂಜೆ ಮಾಡಿ ಗೌರಮ್ಮನ ಆಶೀರ್ವಾದ ತಗೊಂಡು ಗೌರಮ್ಮನ ಬೀಳ್ಕೊಡುಗೆ ಮಾಡ್ತಾರೆ. ನಮಗೆ ಚಿಕ್ಕದ್ರಲ್ಲಿದ್ದಾಗ ಒಂದು ಖುಷಿ, ತುಂಬ ಕಾಲುವೆ ಹತ್ರ ಹೋಗ್ಬೋದು, ಗೌರಮ್ಮನ ನೋಡ್ಬೋದು ಅಂತ. ಬಟ್ ಈ ಸಲ ಜಶ್ವಿನ ಮಿಸ್ ಆ್ಯಂಡ್ ನನ್ನ ತಮ್ಮ ಕೂಡ ತುಂಬ ಮಿಸ್ ಮಾಡ್ಕೋತಿದ್ದಾನೆ. ಸೊ ನೋಡಿ ಗೌರಮ್ಮನ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ನಮ್ಮ ಕಡೆ ಪರ್ಫೆಕ್ಟಾಗಿ ವಿಸರ್ಜನೆ ಮಾಡ್ತಾರೆ. ಕೆಲವು ಕಡೆ ಎಲ್ಲಿ ಬೇಕು ಅಲ್ಲಿ ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ನನ್ನ ತಮ್ಮ ಕೂಡ ತುಂಬ ಮಿಸ್ ಮಾಡ್ಕೋತಿದ್ದಾನೆ ಈ ಬಾರಿ. ಏಕೆಂದರೆ ಅವ್ನು ಡ್ಯೂಟಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ, ಇಲ್ಲಾಂದರೆ ಅವನು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದ. ಸೊ ಈಗ ಗೌರಿ ವಿಸರ್ಜನೆನೇ ಆಯಿತು. ಬಟ್ ನಮ್ಮೂರಲ್ಲಿ ಹುಡುಗರು ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೂಡ ತುಂಬ ಸ್ವಿಮ್ ಮಾಡ್ತಾರೆ. ಯಾವ ಮಕ್ಳಿಗೂ ಸ್ವಿಮ್ ಬರಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಎಲ್ಲ ಮಕ್ಕಳು ಸ್ವಿಮ್ ಮಾಡ್ತಾರೆ. ಹಾಗಾಗಿ ಪೇರೆಂಟ್ಸ್ ಯಾರೂ ವರಿ ಮಾಡ್ಕೊಳ್ಳೋದಿಲ್ಲ. ಕತ್ಲೆ ಅಂತಲ್ಲಪ್ಪ ಏನಪ್ಪ ಮಾಡೋದು ಅಂತಲೇ ಏನಿಲ್ಲ. ಸೊ ಗೌರಿ ವಿಸರ್ಜನೆ ಎಲ್ಲ ಆಯಿತು, ಹುಡುಗರು ಅವ್ರ ಪಾಡಿಗೆ ಅವ್ರು ಸ್ವಿಮ್ ಮಾಡ್ತಾಯಿದ್ದಾರೆ. ಸೊ ನಾವೀಗ ಪ್ರಸಾದ ತಗೊಳ್ಳೋಕೆ ಹೋಗ್ತಾಯಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಡೀ ಊರಿನ ಜನನೇ ಸೇರಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಒಂದು ಮನೇಲಿ ಯಾರು ಕೂಡ ಉಳ್ಕೊಳ್ದೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅಟೆಂಡ್ ಆಗ್ತಾರೆ. ಸೊ ನಿನ್ನೆ ಪ್ರಸಾದ ಮಾಡಿಸಿದ್ರಲ್ಲ, ಅನ್ನ ಸಾಂಬಾರು ಅಂತ, ಇವತ್ತು ಬಾತ್ ಕೊಟ್ಟರು ಪ್ರಸಾದನ. ಸೊ ಈಗ ನಾನು ಅಮ್ಮ ತಗೊಂಡು ಅದನ್ನು ಮನೆಗೆ ಹೋದ್ವಿ. ಇದು ಜಶ್ವಿದು ಲಾಸ್ಟ್ ಇಯರ್ ಗೌರಿ ವಿಸರ್ಜನೆದು. ಅದು ನನ್ನ ದೊಡ್ಡಣ್ಣ ಆಡಿಸ್ತಾ ಇರೋದು ಅವಳನ್ನ ನೀರೊಳಗಡೆ. ಸೊ ಅವಳು ಹಗ್ಲೊತ್ತಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ, ನೈಟ್ ಮಾತ್ರ ಸ್ವಲ್ಪ ಸ್ಕೇರ್ ಮಾಡ್ತಾಳೆ. ಹಾಗೆ ಅಪ್ಪನೂ ಕೂಡ ಅವಳನ್ನ ಆಟಾಡಿಸ್ತಾಯಿದ್ರು ನೀರಲ್ಲಿ. ಅವಳಿಗಂತೂ ತುಂಬ ಖುಷಿಯಿಂದ ಆಟಾಡ್ತಾಯಿದ್ಲು. ಸೊ ಇದು ನೋಡಾದ್ಮೇಲೆ ಅವಳು ಪಾಪು ಇದ್ಲಲ್ವ, ಹಂಗೆ ನಾವು ಕೇಳ್ತಿದ್ವಿ
ಗೌರಿ ಮಾಮಿ ಏನಾಯ್ತಪ್ಪ ಅಂತ ಕೇಳಿದ್ರು, ನೀರುಳ್ಳಿ ಅಜ್ಜಿ ಬಿಟ್ಬಿಟ್ರು ಅಂತ ಹೇಳ್ತಾ ಇದ್ಲು. ಸೊ ಅದ್ರದ್ದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಗೌರಿ ಮಮ್ಮಿನ ಹೆಂಗ್ ಬಿಟ್ಬಿಟ್ರು, ಹೆಂಗ್ ಅಜ್ಜಿದ್ರು, ಗುಜ್ಜಿರೋ ಮಾಮಿ ಇಲ್ವಾ ಅಲ್ಲಿ, ಹೆಂಗ್ ಬಿಟ್ಬಿಟ್ರು, ಹೆಂಗ್ ಅಳ್ತಿರೋದು ನೀನು. ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ದಯವಿಟ್ಟು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.